ನಮಸ್ಕಾರ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾನು ನಾನ್ ಎಚ್ ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ನನ್ನ ಕಲ್ಯಾಣ ಕರ್ನಾಟಕ ಅವರಿಗೆ ಪಿ ಎ ಸ್ಟಾರ್ ನೇಮಕಾತಿ ಆಗುತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಾವು ನೋಡ್ಬೋದು, ನಾನ್ ಎಚ್ ಕೆ ಎಲ್ಲ ಆಗಿರ್ತಕ್ಕಂತಹ ಸ್ಟೂಡೆಂಟ್ಸು ಕಾಮೆಂಟ್ ಮೂಲಕ ತಿಳಿಸಿದ್ರು, ಇದು ನೋಟಿಫಿಕೇಶನ್ ಆಗುತ್ತೋ ಇಲ್ಲೋ, ಪ್ಲೀಸ್ ನೋಟಿಫಿಕೇಶನ್ ಅದರ ಬಗ್ಗೆ ಹೇಳಿ ಎಂದು. ನಾನು ಹೇಳ್ತೀನಿ 100% ನೋಟಿಫಿಕೇಶನ್ ಮಾಡ್ತಾರೆ. ಯಾಕಂದರೆ ಹೆಚ್ಚಿಗೆಯಲ್ಲೇ ಸುಮಾರು 4,000 ಆಗಿರ್ತಕ್ಕಂಥ ಚಿಲ್ಡ್ರ ನೋಟಿಫಿಕೇಶನ್ ಕರೆದಿದ್ದಾರೆ ಅನ್ನೋದಾದರೆ, ಉಳಿದ 24 ಜಿಲ್ಲೆಗಳು ಇಡೀ ಕರ್ನಾಟಕದಾದ್ಯಂತ ಸುಮಾರು 10,000 ಲೆಕ್ಕಕ್ಕೆ ಏನಪ್ಪ ಅಂದರೆ ಪಿ ಎಸ್ ಸ್ಟಾರ್ ಹುದ್ದೆಗಳಿವೆ. ಯಾಕಂದರೆ ಅಲ್ಲಿ ಸುಮಾರು ವರ್ಷಗಳು, ಒಂದು 10 ವರ್ಷ ಅಂತಲೇ ಹೇಳ್ಬೋದು, ಅದಕ್ಕಿಂತ ಹೆಚ್ಚು ನೋಟಿಫಿಕೇಶನ್ ಆಗಿಲ್ಲ ಪಿ ಎಸ್ ಸ್ಟಾರ್. ಹಾಗಾದರೆ 1 to 5th ಕ್ಲಾಸ್ ಮಾಡೋರು ಯಾರು? ಅಲ್ಲಿ ಎಲಿಜಿಬಲ್ ಆಗಬೇಕು ಅನ್ನೋರು ಡಿ ಎಡ್ ಮಾಡಿರಬೇಕು, ಏನಪ್ಪ ಸುಪ್ರೀಂ ಕೋರ್ಟ್ ಆದೇಶದಂತೆ ಡಿ ಎಡ್ ಮಾಡಿರಬೇಕು, ಜೊತೆಗೆ ಟಿ ಟಿ ಪೇಪರ್ 1 ಪಾಸ್ ಆಗಿರಬೇಕು. ಮತ್ತು ಇವ್ರಿಗೆ ಎಲಿಜಿಬಲ್ ಆದವ್ರಿಗೆ ಏನು ಪಿ ಎಸ್ ಸ್ಟಾರ್ ನೇಮಕಾತಿ ಅಥವಾ ಅಲ್ಲಿ ಟೀಚಿಂಗ್ ಮಾಡಬೇಕಾದ್ರೆ ಅವ್ರಿಗಷ್ಟೇ ಕೊಡಬೇಕಾಗತ್ತೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಈಗ ಬಿ ಎಡ್ ಮಾಡಿದವರು ಅಲ್ಲಿ ಹೋಗಿ ಮಾಡೋಕ್ಕಾಗಲ್ಲ. ಅಲ್ಲಿ ಓನ್ಲಿ ಡಿ ಎಡ್ ಮಾಡಿದಿ ಪ್ಲಸ್ ಏನು ಪೇಪರ್ 1 ಪಾಸ್ ಆಗಿದ್ರು ಟಿ ಟಿಯಲ್ಲಿ ಅವರಷ್ಟೇ ಅಲ್ಲಿ ಟೀಚ್ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ನಾನ್ ಎಚ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಹುದ್ದೆಗಳಿವೆ. ಸುಮಾರು ಅತಿ ಹೆಚ್ಚು ಆಗಿರ್ತಕ್ಕಂಥದ್ದು ಪಿ ಎಸ್ ಸ್ಟಾರ್ ನೇಮಕಾತಿ ಈ ಸಲ ನೋಟಿಫಿಕೇಶನ್ ಮಾಡ್ತಾರೆ. ಯಾವುದೇ ವದಂತಿಗಳಿಗೆ ನೀವು ಬಲಿ ಹಾಕ್ಬೇಡ್ರಿ. ಅವರು ಕೆಲವೊಂದು ಈಗ ಸುದ್ದಿ ಹರಡ್ತವೆ, ಪಿ ಎಸ್ ಸ್ಟಾರ್ ನೇಮಕಾತಿ ಆಗಲ್ಲ. ಯಾಕಾಗಲ್ಲ? ಅವ್ರು ಹೇಳಿದ್ದಾರೆ ಪಿ ಎಸ್ ಸ್ಟಾರ್ ನಾನ್ ಎಚ್ ಕೆ ಕರಲೇಬೇಕು. ಯಾಕಂದ್ರೆ ಇಡೀ 24 ಜಿಲ್ಲೆಯಲ್ಲಿ 1ರಿಂದ 5ನೇ ತರಗತಿ ಪಾಠ ಮಾಡೋರು ಯಾರು ಇಲ್ಲ. ಈಗ ಭಾಳ ಜನ ಏನಪ್ಪ ರಿಟೈರ್ಮೆಂಟ್ ಆಗಿದ್ದಾರೆ. ಸೊ ಪೋಸ್ಟ್ ಹುದ್ದೆಗಳು ಕೂಡ 54,000 ಚಿಲ್ಡ್ರ ಹುದ್ದೆಗಳು ಖಾಲಿದಿವೆ ಅಂತ ಸರ್ಕಾರನೇ ಹೇಳಿದೆ. ಹಾಗಾಗಿ ಸುಮಾರು ಈಗ 3 ಇಲ್ಲ 4 ವರ್ಷ ನೋಟಿಫಿಕೇಶನ್ ಜಿ ಪಿ ಎಸ್ ಸ್ಟಾರ್ ಆದಮೇಲೆ ಅಲ್ಲಿ ಜಿ ಪಿ ಎಸ್ ಸ್ಟಾರ್ ಓನ್ಲಿ 6th to 8th ಅಷ್ಟೇ, ಮತ್ತು 1 to 5th ಮಾಡೋರು ಬೇಕಾಗಿರೋದು ಡಿ ಎಡ್ ಪೇಪರನ್ನು ಮತ್ತು ಡಿ ಎಡ್ ಮಾಡಿದವ್ರಿಗೆ. ಹಾಗಾಗಿ ಅಲ್ಲಿ ಇವರು ನಿಮಗೆ ನೋಟಿಫಿಕೇಶನ್ ತುಂಬಲೇಬೇಕಾಗುತ್ತದೆ. ಸೊ ಯಾವುದೇ ವದಂತಿಗಳಿಗೆ ನೀವು ಬಲಿಯಾಗದೆ ನಿಮ್ಮ ಸ್ಟಡಿ ಅಧ್ಯಯನವನ್ನು ಕಂಟಿನ್ಯೂ ಮಾಡಿ. ನಿಮ್ಮ ಪ್ರಯತ್ನವರು ನೋಟಿಫಿಕೇಶನ್ ಆಗುತ್ತೆ, ನಿಮ್ಮ ಒಂದು ಕನಸಿನ ಹುದ್ದೆಯನ್ನು ಹಿಡಿದುಕೊಳ್ಳಲೇಬೇಕು. ನೀವು ಈ ಚರ್ಚೆ ಮಾಡಿ, ಪಿ ಎಸ್ ಸ್ಟಾರ್ ನೇಮಕಾತಿ ಬಗ್ಗೆ ಓದಿ ಸ್ಟಡಿ ಮಾಡಿ. ಬಟ್ ಯಾವುದೇ ರೀತಿಯಾಗಿರ್ತಕ್ಕಂಥ ನೆಗೆಟಿವಿಟಿಯಿಂದ ಇರಬೇಡ್ರಿ. ಯಾಕೆಂದರೆ ನೀವು ಇಷ್ಟು ವರ್ಷ ಕಷ್ಟಪಟ್ಟು ಓದಿದ್ದಕ್ಕೂ ಏನಾಗುತ್ತೆ, ನೋಟಿಫಿಕೇಶನ್ ಆದರೆ ನೀವು ಡಿಸ್ಟ್ರಾಕ್ಟ್ ಆಗ್ತೀರಾ. ಸೊ ನೀವು ಮಾನಸಿಕವಾಗಿ ಕುಗ್ಗಿದೆ ಅಂದರೆ ನಿಮ್ಮ ಅಧ್ಯಯನವು ಅಥವಾ ನೋಟಿಫಿಕೇಶನ್ ಆದಮೇಲೆ ನೀವು ಎಕ್ಸಾಮ್ ಬರೆಯಲು ಭಾಳ ಸಮಸ್ಯೆ ಆಗುತ್ತೆ ಅಂತ ಹೇಳ್ತೀನಿ. ಆಗುತ್ತೆ 100% ನೋಟಿಫಿಕೇಶನ್ ಪಿ ಎಸ್ ಸ್ಟಾರ್ ನಾನ್ ಎಚ್ ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಚ್ ಕೆಗೂ ಆಗುತ್ತೆ, ನಾನ್ ಎಚ್ ಕೆಗೂ ಆಗುತ್ತೆ. ಅತಿ ಹೆಚ್ಚು ಹುದ್ದೆಗಳಾಗೋದು ಈ ವರ್ಷ ನೇಮಕಾತಿಯಲ್ಲಿ ಪಿ ಎಸ್ ಸ್ಟಾರ್ ನೇಮಕಾತಿ ಅಂತಲೇ ಹೇಳ್ಬೋದು. ಜೊತೆಗೆ ಪಿ ಎಸ್ ಸ್ಟಾರ್ ನೇಮಕಾತಿಗೆ ಏನು ಮಾಡಿಪ್ಪ ಅಂದರೆ ಈಗ ಸದ್ಯಕ್ಕೆ ನಿಮ್ಮ ಸ್ಟಡಿಯನ್ನು ಕಂಟಿನ್ಯೂ ಆಗಿ ಅಧ್ಯಯನ ಮಾಡಿ. ಯಾವುದೇ ರೀತಿಯಾಗಿರ್ತಕ್ಕಂಥ ವದಂತಿಗಳಿಗೆ ದಯಮಾಡಿ ಬಲಿಯಾಗಬೇಡಿ ಅಂತ ಹೇಳ್ತೀನಿ. ಜೊತೆಗೆ ಈ ಪಿ ಎಸ್ ಸ್ಟಾರ್ ನೇಮಕಾತಿ ಸುಮಾರು ನಿಮಗೆ ನಾನ್ ಎಚ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹೇಳ್ಬೋದಾದರೆ ಒಂದು 10,000 ಆಗಿರ್ತಕ್ಕಂಥ ಲೆವೆಲ್ಗೆ ಪೋಸ್ಟ್ಗಳು ನಾನ್ ಎಚ್ ಕೆಗೆ 100% ಕರೀತಾರೆ. ಯಾಕೆ ಎಚ್ ಕೆಗೆ ಅವರು ಸುಮಾರು 4,000 ಚಿಲ್ಡ್ರ ಅಂದರೆ 5,000 ಆಗಿರ್ತಕ್ಕಂಥ ಒಂದು ಲೆಕ್ಕಕ್ಕೆ ಕರೆದೋದು ಅನ್ನೋದಾದರೆ, ಸೊ ನಾನ್ ಎಚ್ ಕೆ ಸಂಬಂಧಪಟ್ಟಿರ್ತಕ್ಕಂಥ ಸುಮಾರು ಅದಕ್ಕಿಂತ ಡಬಲ್ ಆಗುತ್ತೆ ಪಿ ಎಸ್ ಸ್ಟಾರ್ ನೇಮಕಾತಿ. ಹಾಗಾಗಿ ಯಾರ್ಯಾರು ಈಗ ಡಿ ಎಡ್ ಮಾಡಿ ಪೇಪರ್ 1 ಏನು ಕ್ವಾಲಿಫಿಕೇಷನ್ ಆಗಿದ್ದಿರು ಅಷ್ಟ್ರಿಗೂ ಏನಪ್ಪ ಅಂದರೆ ಆಲ್ ದ ಬೆಸ್ಟ್ ಅಂತ ಹೇಳುತ್ತಾ, ನೀವು ನಿಮ್ಮ ಅಧ್ಯಯನವನ್ನು ನಿಮ್ಮ ಸಬ್ಜೆಕ್ಟ್ ವೈಸ್ ಪುಸ್ತಕಗಳನ್ನು ತಗೊಂಡು ಸಿಲೆಬಸ್ ಕಾಪಿ ತೊಗೊಳ್ರಿ, ಹಾರ್ಡ್ ವರ್ಕ್ ಮಾಡಿ, ಜೊತೆಗೆ ಅದರ ಜೊತೆಗೆ ಸ್ಮಾರ್ಟ್ ವರ್ಕ್ ಮಾಡಿ ಅಂತ ಹೇಳಿ. ಸೊ ಯಾರ್ಯಾರು ಈ ಚಾನಲನ್ನು ಹೊಸ್ದಾಗಿ ನೋಡ್ತಿದ್ರು ಎಲ್ಲ ಸ್ನೇಹಿತರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಮಾಡಿ. ನಿಮ್ಗೇನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ, ನಾವು ತಕ್ಷಣ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ನೀಡುತ್ತೇವೆ. ಜೊತೆಗೆ ಈ ಚಾನಲ್ ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಈಗ ಎಚ್ ಎಸ್ ಟಿ ಆರ್ ಆಗಿರ್ಬೋದು, ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಮತ್ತು ಪಿ ಎಸ್ ಟಿ ಆರ್ ಆಗಿರ್ಬೋದು, ಎಲ್ಲ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಬಿಗ್ ಅಪ್ಡೇಟ್ಗಳನ್ನು ಕೊಡ್ತಾ ಹೋಗಿದ್ದೀನಿ. ಸೊ ಬುಕ್ ಲಿಸ್ಟು ಮತ್ತು ಸಿಲೆಬಸ್ ಕೂಡ ಹೇಳ್ತಾ ಹೋಗಿದ್ದೀನಿ. ಜೊತೆಗೆ ಕ್ಲಾಸಸ್ ಮಾಡ್ತಾ ಹೋಗಿದ್ದೀನಿ. ಜಿ ಕೆ ಕ್ಲಾಸ್, ಕರೆಂಟ್ ಅಫೇರ್ಸ್, ಟಿ ಇ ಟಿ ಸಂಬಂಧಪಟ್ಟಿರ್ತಕ್ಕಂಥ ಉಚಿತ ಕ್ಲಾಸಸ್ ಕೂಡ ಮಾಡ್ತಾ ಹೋಗಿದ್ದೀನಿ. ಸೊ ಮತ್ತು ಇದನ್ನೇ ಮೆಂಬರ್ಶಿಪ್ ಆದವರಿಗೆ ಅವ್ರಿಗೆ ಆಗಿರ್ತಕ್ಕಂಥ ಸ್ಪೆಷಲ್ ಕೂಡ ಕ್ಲಾಸ್ ಮಾಡ್ತಾ ಹೋಗ್ತೀನಿ ಅಂತ ಹೇಳಿ, ನಾನು ಮುಂದಿನ ತರಗತಿಯಲ್ಲಿ ಈ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ಅಪ್ಡೇಟ್ ಸಿಕ್ಕರೆ ನಾನು
ಅಪ್ಡೇಟ್ ಮಾಡ್ತಾನೆ ಅಂತ ಹೇಳಿ ಈ ತರಗತಿಯನ್ನು ಮುಗಿಸ್ತಿದ್ದೀನಿ. ಧನ್ಯವಾದಗಳು.